ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಶೀಶ್. ನಾನು ನಿಮಗೆ ಇವತ್ತು ಟೊಂಬೊ ಮೋನೋ ಝೀರೋ ಎರೇಸರ್ ಮತ್ತು ಬ್ರಿಸ್ಟೋ ಎಲೆಕ್ಟ್ರಿಕ್ ಎರೇಸ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಇವೆರಡರದ ಡಿಫ್ರೆನ್ಸ್ ಏನು, ಎರಡದ ಕಂಪ್ಯಾರಿಸನ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ. ಫಸ್ಟ್ ನೋಡಿರಿ, ನಾ ಇಲ್ಲಿ ಪೆನ್ಸಿಲಲ್ಲಿ 2B 6B 10Bನ ಯೂಸ್ ಮಾಡಿ ಎರೇಸ್ ಮಾಡೋದನ್ನು ಹೇಳ್ತೀನಿ. ಇದು 2B ಪೆನ್ಸಿಲ್. ನೋಡ್ರಿ, ಇಲ್ಲಿ ನೀಟಾಗಿ ಶೇಡ್ ಮಾಡ್ತಾ ಇದ್ದೀನಿ ಲೈಟಾಗಿ 2B ಪೆನ್ಸಿಲ್ನ. ನಾನು ಜಾಸ್ತಿ ಪ್ರೆಷರ್ ಸಹ ಆಗ್ತಾ ಇಲ್ಲ, ಸಿಂಪಲ್ಲಾಗಿ ಜಸ್ಟ್ ಶೇಡ್ ಮಾಡ್ತಾ ಇದ್ದೀನಿ. ಇದು 2B ಪೆನ್ಸಿಲ್. ನೆಕ್ಸ್ಟು 6B ಪೆನ್ಸಿಲ್. ನೋಡ್ರಿ, ಪೆನ್ಸಿಲ್ ಗ್ರೇಡ್ ಮೇಲೆ ನಾನು ಸೇಮ್ ಪ್ರೆಷರ್ ಹಾಕಿ ಶೇಡ್ ಮಾಡ್ತಾಯಿದ್ದೀನಿ, ಬಟ್ ಡಾರ್ಕ್ನೆಸ್ ಕಂಡು ಬರ್ತಾ ಇದೆ. ನಾನು 2B ಪೆನ್ಸಿಲ್ಗೆ ಯಾವ ರೀತಿ ನಾನು ಪ್ರೆಷರ್ನ ಯೂಸ್ ಮಾಡಿದ್ದೀನಲ್ಲ, ಸೇಮ್ ಪ್ರೆಷರ್ನ ನಾನು 6B ಪೆನ್ಸಿಲ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಫೋರ್ಸ್ ಏನು ಆಗ್ತಾ ಇಲ್ಲ, ಲೇಯರ್ ಮೇಲೆ ಲೇಯರ್ ಸಹ ಮಾಡ್ತಾ ಇಲ್ಲ. ಸೇಮ್ ಅದು ಯಾವ ರೀತಿ ಮಾಡಿದ್ದೀನೋ ಇದನ್ನು ಸಹ ಅಷ್ಟೇ ಮಾಡ್ತಾಯಿದ್ದೀನಿ ನಾನು. ನೋಡ್ರಿ, ಇದು 6B. ನೆಕ್ಸ್ಟ್ 10B ಪೆನ್ಸಿಲ್. ನೋಡ್ರಿ, ಇದು ಸಹ ಸೇಮ್ ಪ್ರೆಷರ್ಲೆ ಶೇಡ್ ಮಾಡ್ತಾಯಿದ್ದೀನಿ. ಇದನ್ನು ಯಾಕೆ ಶೇಡ್ ಮಾಡ್ತಾಯಿದ್ದೀನಿ ಅಂದರೆ, ನೀವು ಅವೆರಡು ಎರೇಸರ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಯಾವುದು ಬೆಸ್ಟ್ ಅದನ್ನು ಹೇಳ್ಕೊಡೋದಕ್ಕೆ ಮಾತ್ರ ಇದು ಮಾಡ್ತಿದ್ದೀನಿ. ನೋಡಿ, ಇದು 10B ಪೆನ್ಸಿಲ್. ನಿಮಗೆ 4B ಪೆನ್ಸಿಲ್ ಸಹ ಒಂದು ಸತಿ ತೋರಿಸ್ಬಿಡ್ತೀನಿ. ಆದರೂ ಸಹ ಇದು 4B ಪೆನ್ಸಿಲ್. ಇದು 10B. ನೋಡ್ರಿ, 4B ಪೆನ್ಸಿಲ್. 2B 6B 4B ಆ್ಯಂಡ್ 10B. ಇದು ಇರುತ್ತಲ್ಲ ಟೊಂಬೊ ಮೋನೋ ಎರೇಸರ್, ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಇದ್ರ ರಿವ್ಯೂ ಸಹ ಮಾಡಿದ್ದೀನಿ, ಏನು ಬರುತ್ತೆ ಏನಿಲ್ಲ ಅಂತಂದು. ನಿಮಗೆ ಬೇಕಾದರೆ ಲಾಸ್ಟ್ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಇದು ನೋಡ್ರಿ, ಈ ಎರೇಸರ್ ಇರುತ್ತಲ್ಲ, ಲೈಟಾಗಿ ಇಲ್ಲಿ ನೋಡಿ 2B ಪೆನ್ಸಿಲಲ್ಲಿ ಇದನ್ನು ಮಾಡಿದ್ದನ್ನು ಕಾಣ್ತಾ ಇದೆ ಅಲ್ಲ ಲೈಟಾಗಿ. ನೆಕ್ಸ್ಟ್ 4B ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಬೇಕಾಗುತ್ತೆ, ಯಾಕಂದರೆ ಪೆನ್ಸಿಲ್ ಗ್ರೇಡ್ ಜಾಸ್ತಿ ಇದೆಯಲ್ಲ, ಸೊ ಜಾಸ್ತಿ ಪ್ರೆಷರ್ ಆಗುತ್ತೆ. ನನಗೆ ಕರೆಕ್ಟಾಗಿ ಅನ್ನಿಸ್ತಾ ಇಲ್ಲ. ಇನ್ನು 6B ಅಂತರೂ ನೋಡಿ, ಇಲ್ಲಿ ರಬ್ ಮೇಲೇ ರಬ್ ಮಾಡಬೇಕು. ಆ್ಯಂಡ್ 10B ಈ ರೀತಿಲಿ ಜಾಸ್ತಿ ಪ್ರೆಷರ್ ಹಾಕಿ ಜಾಸ್ತಿ ಎಫರ್ಟ್ ಹಾಕಿ ಮಾಡೋದ್ರಿಂದ ಮಾತ್ರ ಹೈಲೈಟ್ ಕಂಡು ಬರುತ್ತೆ. ಆದರೆ ಇಲ್ಲಿದೆಯಲ್ಲ, ಇದು ಬ್ರಿಸ್ಟೋ. ಒಂದು ನಿಮಿಷ ಇದನ್ನು ಸಹ ತೋರಿಸ್ಬಿಡ್ತೀನಿ. ಬ್ರಿಸ್ಟೋ ಇಲ್ಲಿ ಶೆಲ್ ಬರುತ್ತೆ, ಶೆಲ್ನ ಯೂಸ್ ಮಾಡಬೇಕು. ಶೆಲ್ ಇವೆ ನೋಡಿ, ಇವು ನಾನು ಡ್ಯೂರಾಸೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಇದ್ರದ್ದು ರಿವ್ಯೂ ಸಹ ಹೇಳ್ತೇನೆ ನಿಮಗೆ. ಫಸ್ಟ್ ಇದು ನೋಡಿ, ಟಿಪ್ ಬರುತ್ತೆ, ಅಂದರೆ ಇದ್ರೊಳಗಡೆ ಎರೇಸರ್ ಈ ರೀತಿಲಿ ಇರುತ್ತೆ. ಇದ್ರ ಜೊತೆ ನಿಮಗೆ ಇಷ್ಟು ಎರೇಸರ್ಸ್ ಮತ್ತು ಎಕ್ಸ್ಟ್ರಾ ಟಿಪ್ ಸಹ ಕೊಡ್ತಾರೆ. ಇದು ದೊಡ್ಡ ಸೈಜ್ ಇದಲ್ಲ, ಇವು ಎರೇಸರ್ ದೊಡ್ಡ ಸೈಜಿನವು. ಇದಕ್ಕೆ ಇದನ್ನು ಯೂಸ್ ಮಾಡಬೇಕು. ಈ ಟಿಪ್ಗೆ ಈ ಚಿಕ್ಕ ಯೂಸ್ ಮಾಡಬೇಕು. ನಾನೀಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಜಸ್ಟ್ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಈ ರೀತಿ ಇಟ್ಟು ಜಸ್ಟ್ ಇದರಲ್ಲಿ ಪ್ರೆಸ್ ಮಾಡಿದರೆ ಮುಗೀತು ಅಷ್ಟೇ. ಇದರಲ್ಲಿ ಏನು ಜಾಸ್ತಿ ಕೆಲಸನೇ ಇಲ್ಲ. ಇವನ್ನೆಲ್ಲ ನಾನು ವಾಪಸ್ ಹಾಕ್ತಾಯಿದ್ದೇನೆ.
ಇವಾಗ ನೋಡಿ ಜಸ್ಟ್ ಇಲ್ಲಿ ಬಟನ್ ಇರುತ್ತಲ್ಲ, ಇದನ್ನು ಪ್ರೆಸ್ ಮಾಡೋದ್ರಿಂದ ಇದು ಮೂವ್ ಆಗುತ್ತೆ. ಕಾಣ್ತಾ ಇದೆಯಲ್ಲ, ಜಸ್ಟ್ ಪ್ರೆಸ್ ಮಾಡೋದ್ರಿಂದ ಮೂವ್ ಆಗುತ್ತೆ. ಇದು ನೋಡಿ, ಇದು 2B ಪೆನ್ಸಿಲ್ಗೆ. ನೆಕ್ಸ್ಟ್ 4B. ನೆಕ್ಸ್ಟ್ 6B. ಇದಕ್ಕೆ ಜಾಸ್ತಿ ಪ್ರೆಷರ್ ಏನೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಇಲ್ಲಿ ಪ್ರೆಸ್ ಮಾಡಬೇಕು, ಅದಷ್ಟೇ ನಿಮ್ಮ ಎನರ್ಜಿ ಯೂಸ್ ಆಗೋದು. ಜಸ್ಟ್ ಇಲ್ಲಿ ಪ್ರೆಸ್ ಮಾಡ್ತೀವಲ್ಲ, ಹೋಲ್ಡ್ ಮಾಡಿಟ್ಟು ರಬ್ ಮಾಡಬೇಕು. ಇದು ಬಟನ್ ಅಲ್ಲ, ಹಿಂಗೆ ಹೋಲ್ಡ್ ಮಾಡಿಟ್ರೆ ಕಂಟಿನ್ಯೂ, ಆಮೇಲೆ ಆಫ್ ಮಾಡೋದಿಲ್ಲ. ಯಾವ ರೀತಿ ಪ್ರೆಸ್ ಮಾಡ್ತೀವಲ್ಲ ಹಂಗಾಗುತ್ತೆ, ಬಿಟ್ಟರೆ ಹೋಗ್ಬಿಡುತ್ತೆ. ಈ ನೋಡ್ರಿ 10B ಬೇರೆ ಕಡೆ ಮಾಡಿ ನೋಡ್ರಿ, ಆಲ್ಮೋಸ್ಟ್ ಆಲ್ ಸೇಮ್ ಎರೇಸ್ ಆಗುತ್ತೆ. ಬಟ್ ಇದಕ್ಕೆ ಎಫರ್ಟ್ ಹಾಕೋ ಯೂಸ್ ಇಲ್ಲ, ಇದಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಇದನ್ನು ಬೆಸ್ಟ್ ಏನಪ್ಪ ಅಂತಂದರೆ, ನೀವು ಚಾರ್ಕೋಲ್ ಪೌಡ್ರ್ ಯೂಸ್ ಮಾಡ್ತಿರಲ್ಲ, ಚಾರ್ಕೋಲ್ ಪೌಡ್ರನ್ನ ಯೂಸ್ ಮಾಡಿ ಡ್ರಾಯಿಂಗ್ ಮಾಡೋದ್ರಿಂದ ಈ ಟೊಂಬೊ ಮೊನೊ ಎರೇಸರ್ನ ಚೆನ್ನಾಗಿ ಅಲ್ಲಿ ಯೂಸ್ ಮಾಡ್ಕೋಬೋದು. ನೀವು ಗ್ರಾಫೈಟ್ ಯೂಸ್ ಮಾಡೋಂಗಿದ್ರೆ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಬೆಸ್ಟ್ ಬ್ರಿಸ್ಟೋ ಎಲೆಕ್ಟ್ರೋ ಎರೇಸರ್ನ ಯೂಸ್ ಮಾಡಿ. ಇವೆರಡು ಟೊಂಬೊ ಮೊನೊ ಎರೇಸರ್ ಮತ್ತು ಬ್ರಿಸ್ಟೋ, ಇದಕ್ಕೆ 2 ರಿಫಿಲ್ ಬರುತ್ತೆ ಎಕ್ಸ್ಟ್ರಾ, ಇದಕ್ಕೆ ತುಂಬ ಬರುತ್ತೆ. ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ನನಗೆ ಕೇಳಿದರೆ, ಡಿಪೆಂಡ್ ಅಪಾನ್ ಯುವರ್ ಡ್ರಾಯಿಂಗ್ಸ್, ಡಿಪೆಂಡ್ ಅಪಾನ್ ಯುವರ್ ಪೆನ್ಸಿಲ್ಸ್. ಚಾರ್ಕೋಲ್ ಪೌಡ್ರನ್ನ ಯೂಸ್ ಮಾಡೋಂಗಿದ್ರೆ ಇದು ಬೆಸ್ಟ್, ಇದು ಸಹ ಬೆಸ್ಟ್. ಅದೇ ನೀವು ಗ್ರಾಫೈಟ್ ಏನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಇದಕ್ಕೆ ಜಾಸ್ತಿ ಎಫರ್ಟ್ ಹೋಗುತ್ತೆ, ಇದಕ್ಕೆ ಜಾಸ್ತಿ ಎಫರ್ಟ್ ಹೋಗಲ್ಲ. ಈಸಿಯಾಗಿ ಹ್ಯಾಂಡ್ ಪೇನ್ ಇರಲಾದ ನೀವು ನೀಟಾಗಿ ಹೈಲೈಟ್ಸ್ನ ಮಾಡ್ಬೋದು. ಅದಕ್ಕೆ ನಾನೇನು ಹೇಳ್ತೀನಪ್ಪ ಅಂತಂದರೆ, ನಿಮ್ಮ ಹತ್ರ ಬಜೆಟ್ ಇದೆ, ನಿಮ್ಮ ಹತ್ರ ತುಂಬ ಬಜೆಟ್ ಇದೆ, ನಾನು ಅಫೋರ್ಡ್ ಮಾಡ್ತೀನಿ ಎರಡಕ್ಕೆ ಅಂತಂದರೆ ನೀವು 2 ತೊಗೊಳ್ಳಿ. ಇಲ್ಲಪ್ಪ ನನ್ನ ಹತ್ರ ಯಾವುದನ್ನ ಒಂದು ಬೇಕು ಪ್ರೆಸೆಂಟ್ ಅಂತಂದರೆ ಗ್ರಾಫೈಟ್ಗೆ ಯೂಸ್ ಮಾಡೋದು. ಆ್ಯಕ್ಚುಲಿ ಆಲ್ಮೋಸ್ಟ್ ಆಲ್ ಗ್ರಾಫೈಟ್ ಪೆನ್ಸಿಲ್ನ ಸ್ಟಾರ್ಟ್ ಮಾಡೋರು, ಯಾವಾಗಲೂ ಡ್ರಾಯಿಂಗ್ಸ್ನ ಸ್ಟಾರ್ಟ್ ಮಾಡೋರು ಪೆನ್ಸಿಲಿಂದನೇ ಸ್ಟಾರ್ಟ್ ಮಾಡ್ತಾರೆ, ಯಾರು ಡೈರೆಕ್ಟಾಗಿ ಪೌಡ್ರಿಗೆ ಹೋಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪೆನ್ಸಿಲ್ ಯೂಸ್ ಮಾಡೋರು ಈ ಬ್ರಿಸ್ಟೋ ಎಲೆಕ್ಟ್ರನ್ನ, ಇದು ಯಾವುದು ಪ್ರಮೋಷನ್ ಇಲ್ಲ, ನಂದು ಅಷ್ಟು ದೊಡ್ಡ ಪೇಜೂ ಅಲ್ಲ, ಪ್ರಮೋಷನ್ಗೆ ಮಾಡ್ತಾ ಇಲ್ಲ ನಾನು. ಈ ಬ್ರಿಸ್ಟೋ ನನಗೆ ಬೆಸ್ಟ್ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಬ್ರಿಸ್ಟೋ ಎಲೆಕ್ಟ್ರೋ ಎರೇಸರ್ನ ಯೂಸ್ ಮಾಡಿ ನಿಮ್ಮ ಡ್ರಾಯಿಂಗ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಇದೇ ಥರ ವೀಡಿಯೋಗಳಿಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾ ಇರಿ.